IPL 2026 ಸೋನು ಸ್ಟಾರ್ಟ್ ಆಗ್ತಾ ಇದೆ. RCB ಇಷ್ಟಕ್ಕೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ? CSK ಇಷ್ಟಕ್ಕೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ? ಯಾವ ಟೀಮ್ ಅಲ್ಲಿ ಏನು ವೀಕ್ನೆಸ್ ಇದೆ, ಯಾವ ಟೀಮ್ ಅಲ್ಲಿ ಏನು ಸ್ಟ್ರಾಂಗ್ ಇದೆ, ಇದ್ರ ಬಗ್ಗೆ ಡಿಸ್ಕಷನ್ ಮಾಡಮ್ಮ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ಸ್ ಹೊಡೆದು ಬಿಡ್ರಿ ಒಂದು ಫಟಾಫಟ್ ಲೈಕ್, ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ರೀತಿಯಾಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೊಡ್ತಾ ಇರ್ತೀನಿ. ಫಸ್ಟ್ ನಾವಿಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಲಾಸ್ಟ್ ವರ್ಷ ಆಗಿ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೆ CSK ಟೀಮು ಯಾವ ರೀತಿ ಕಮ್ ಬ್ಯಾಕ್ ಮಾಡುತ್ತೆ ಅಂತೇಳಿ ಸಾಕಷ್ಟು CSK ಫ್ಯಾನ್ಸ್ ಕಾಯ್ತಾ ಇದ್ದಾರೆ. ಆ ಒಂದು ಮಿನಿ ಆಕ್ಷನ್ ಕಾರ್ತಿಕ್ ಶರ್ಮಾ, ಪ್ರಶಾಂತ್ ವೀರ್ಗೆ 14 ಕೋಟಿಯನ್ನು ಖರ್ಚು ಮಾಡಿದರೆ ಮೋಸ್ಟ್ ಎಕ್ಸೈಟಿಂಗ್ ಪಿಕ್. ಅದು ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ಪರ್ಫಾರ್ಮೆನ್ಸ್ ಈ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡ್ತಾರ, ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಸೋನು ನಮಗೆ ಗೊತ್ತಾಗುತ್ತೆ. ಸಂಜು ಸ್ಯಾಮ್ಸನ್ ಟ್ರೇಡ್ ಮಾಡಿದ್ದು ಒನ್ ಆಫ್ ದಿ ಬೆಸ್ಟ್ ಟ್ರೇಡ್. ಆ ಒಂದು T20 ವರ್ಲ್ಡ್ ಕಪ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಇವಾಗ ಬ್ಯಾಟಿಂಗ್ ಅಲ್ಲಿ ಫೈರ್ ಪವರ್ ಬಂದಿದೆ CSK ಟೀಮ್ ಅಲ್ಲಿ. ಆದ್ರೆ ನಾವು ಡಿಸ್ಕಷನ್ ಮಾಡಲೇಬೇಕು. CSK ಟೀಮ್ ಅಲ್ಲಿ ಬ್ಯಾಟಿಂಗ್ ಬಗ್ಗೆ ನೋ ಕ್ವಶನ್. ಆದ್ರೆ ಬಾಲಿಂಗ್ ಅಲ್ಲಿ ಸಾಕಷ್ಟು ವೀಕ್ನೆಸ್ ಇದೆ. ಫಸ್ಟ್ ನಾವು ಮಾರ್ಚ್ 23ಕ್ಕೆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಆಯ್ತು CSK ಟೀಮ್ ಇಂದ. ಈ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಕೆಲವೊಂದು ಇನ್ಫಾರ್ಮೇಶನ್ ಏನಪ್ಪ ಅಂದ್ರೆ, ಆ ಒಂದು ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡಿದರೆ. ನಂಬರ್ 3 ಅಲ್ಲಿ ಆಯುಷ್ ಮಾತ್ರೆ ಬ್ಯಾಟಿಂಗ್ ಮಾಡಿದ್ದಾರೆ ಅಂತ ಒಂದು ಹ್ಯೂಜ್ ಇನ್ಫಾರ್ಮೇಶನ್ ಇದೆ. ಲಾಸ್ಟ್ ವರ್ಷ ಆಯುಷ್ ಮಾತ್ರೆ ಸೂಪರ್ ಆಗಿ ಬ್ಯಾಟಿಂಗ್ ಮಾಡಿದ್ರು, ಬಟ್ ಈ ಟೈಮ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತು ಆಯುಷ್ ಮಾತ್ರೆ ಓಪನಿಂಗ್ ಮಾಡೋದು ಎಷ್ಟು ಸರಿ? ಆಯುಷ್ ಮಾತ್ರೆ ನಂಬರ್ 3 ಬರೋದು ರೈಟ್ ಆಪ್ಷನಾ ಅಂತ ನನ್ನ ಕ್ವಶನ್. ಈಗ ಆಯುಷ್ ಮಾತ್ರೆ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಿದ್ರೆ, ನಂಬರ್ 3 ಅಲ್ಲಿ ಋತುರಾಜ್ ಗಾಯಕ್ವಾಡ್ ಬಂದ್ರೆ, ಇಫ್ ಸಪೋಸ್ ಓಪನಿಂಗ್ ಕಾಂಬಿನೇಷನ್ ಫ್ಲಾಪ್ ಆದ್ರೆ ಸ್ಟ್ರೈಟ್ ಅವೇ ಋತುರಾಜ್ ಗಾಯಕ್ವಾಡ್ ಬಂದು ಆ ಒಂದು ಇನ್ನಿಂಗ್ ನ ಬಿಲ್ಡ್ ಮಾಡುವಂತ ಪ್ಲೇಯರ್ ಋತುರಾಜ್. ಸೊ ನೋಡೋಣ ಇಷ್ಟಕ್ಕೆ ಮ್ಯಾನೇಜ್ಮೆಂಟ್ ಯಾವೆಲ್ಲ ನಿರ್ಧಾರ ಮಾಡ್ತಾ ಇದ್ರಿ. ಬಟ್ ಅಟ್ ದಿ ಮೂಮೆಂಟ್ CSK ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಋತುರಾಜ್ ಗಾಯಕ್ವಾಡ್ ಮತ್ತು ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡಿದರೆ, ನಂಬರ್ 3 ಅಲ್ಲಿ ಆಯುಷ್ ಮಾತ್ರ ಬ್ಯಾಟಿಂಗ್ ಮಾಡಿದರೆ ಒಂದು ಇನ್ಫಾರ್ಮೇಶನ್ ಇದೆ. ಸೊ ಪ್ರತಿಯೊಬ್ಬ CSK ಫ್ಯಾನ್ಸ್, ಪ್ರತಿಯೊಬ್ಬ IPL ಫ್ಯಾನ್ಸ್ ನೀವೇನಂತೀರಾ? ಯಾರು ಓಪನಿಂಗ್ ಮಾಡಬೇಕು, ಯಾರು ನಂಬರ್ 3 ಇರಬೇಕು? ಪ್ರತಿಯೊಬ್ಬರು ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ಈಗ ಈ IPL 2026 ಅಲ್ಲಿ CSK ಟೀಮ್ ಏನು ಮಾಡುತ್ತೆ? ಇಷ್ಟಕ್ಕೆ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುವಂತಹ ಕ್ಯಾಲಿಬರ್ CSK ಸ್ಕ್ವಾಡ್ ನಲ್ಲಿ ಇದೆಯಾ ಅಂತ ಈ ಒಂದು ಕ್ವಶನ್ ಗೆ ನನ್ನ ಆನ್ಸರ್ ನೋ. ಯಾಕಪ್ಪ ಅಂತ ಕೇಳಿದ್ರೆ, ಹೌದು, ಬ್ಯಾಟಿಂಗ್ ಬಗ್ಗೆ ನೋ ಕ್ವಶನ್. ಸೂಪರ್ ಬ್ಯಾಟಿಂಗ್ ಲೈನ್ ಅಪ್ ಇದೆ, ಬ್ಯಾಟಿಂಗ್ ಬಗ್ಗೆ ನೋ ಕ್ವಶನ್. ಆದ್ರೆ ನಾವು ಬಾಲಿಂಗ್ ಬಗ್ಗೆ ಡಿಸ್ಕಷನ್ ಮಾಡಿದ್ರೆ ಎಲ್ಲಿದೆ ಫೈರ್ ಅಪ್ ಅವರು ಬಾಲಿಂಗ್ ಡಿಪಾರ್ಟ್ಮೆಂಟ್? ನಥನ್ ಎಲಿಸ್ ಒನ್ ಆಫ್ ದಿ ಬೆಸ್ಟ್ ಬೌಲರ್, ಅವರು ಔಟ್ ಆಗಿದ್ದಾರೆ. ಅವರ ಪ್ಲೇಸ್ ಗೆ ಅದೇ ಸ್ಪೆನ್ಸರ್ ಜಾನ್ಸನ್ ಗೆ ಪಿಕ್ ಮಾಡಿದರೆ, ದಟ್ ಇಸ್ ಒನ್ ಆಫ್ ದಿ ವರ್ಸ್ಟ್ ಪಿಕ್. ಅದ್ರ ಬಗ್ಗೆ ನಾನು ಸಾಕಷ್ಟು ಬಾರಿ ಹೇಳಿದ್ದೀನಿ. ಈಗ ಖಲೀಲ್ ಅಹಮದ್, ಅನ್ಶುಲ್ ಕಂಬೋಜ್. ಖಲೀಲ್ ಬಗ್ಗೆ ಹೇಳಬೇಕಾದ್ರೆ ಪವರ್ ಪ್ಲೇ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ, ಡೆತ್ ನಲ್ಲಿ ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ನೆಕ್ಸ್ಟ್ ಅನ್ಶುಲ್ ಕಂಬೋಜ್ ಬಗ್ಗೆ ಹೇಳಬೇಕಾದ್ರೆ ಪವರ್ ಪ್ಲೇ ಮಿಡ್ಲ್ ಆಫ್ ದಿ ಪೇಸ್ ಅಲ್ಲಿ ಸೂಪರ್ ಆಗಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಆದ್ರೆ ಡೆತ್ ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರು ಕೂಡ ವರ್ಸ್ಟ್ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಸೊ ಹಾಗಾದ್ರೆ CSK ಟೀಮ್ ಅಲ್ಲಿ ಪೇಸ್ ಬಾಲಿಂಗ್ ಅಟ್ಯಾಕ್ ಎಲ್ಲಿದೆ? ಇಂತ ಒಂದು ಬಿಗ್ಗೆಸ್ಟ್ ಟೂರ್ನಮೆಂಟ್ ಅಲ್ಲಿ ನೀವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ಬೇಕಪ್ಪ ಅಂದ್ರೆ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಮತ್ತು ಫೀಲ್ಡಿಂಗ್ ಫೈರ್ ಆಗಿರ್ಬೇಕು. ಇಂಥ ಟೈಮ್ ಅಲ್ಲಿ ಬಾಲಿಂಗ್ ವೀಕ್ನೆಸ್ ಇದೆ ಅಂದ್ರೆ CSK ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು ಬಹಳ ಕಷ್ಟ. ನನ್ನ ಪ್ರಕಾರ, ನನ್ನ ಪ್ರೆಡಿಕ್ಷನ್, CSK ನೆಕ್ಸ್ಟ್ IPL 2026 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗಲ್ಲ. ಇದು ನನ್ನ ಪ್ರೆಡಿಕ್ಷನ್. ನೀವು ಥಿಂಕ್ ಮಾಡಿರ್ಬೋದು CSK ಟೀಮ್ ಅಲ್ಲಿ ಬ್ಯಾಟಿಂಗ್ ಇದೆ, ಆ ಒಂದು ಬ್ಯಾಟಿಂಗ್ ಇಂದ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೀವಿ ಅಂತೇಳಿ. ಮೇ ಬಿ ಆಗಬಹುದು, ಬಟ್ ಕೇವಲ ಬ್ಯಾಟಿಂಗ್ ಇಂದ ನಾವು IPL 2026 ಅಲ್ಲಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗ್ತೀವಿ ಅಂದ್ರೆ ಮ್ಯಾಜಿಕ್ ಇಂದ ಅದು ಸಾಧ್ಯ. ಇಷ್ಟಕ್ಕೆ CSK ನೆಕ್ಸ್ಟ್ IPL 2026 ಅಲ್ಲಿ ಮ್ಯಾಜಿಕ್ ಮಾಡ್ತಾರ? ಪ್ರತಿಯೊಬ್ಬ IPL ಫ್ಯಾನ್ಸ್ ತಪ್ಪದೆ ಕಮೆಂಟ್ಸ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೊಮ್ಮೆ ಡಿಸ್ಕಷನ್ ಮಾಡೋಣ. ನೀವೇಂತರ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ CSK ಅಥವಾ ಇಲ್ಲ? ಕಮೆಂಟ್ಸ್ ಮಾಡಿ. ನೆಕ್ಸ್ಟ್ ನಾವು RCB ಟೀಮ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಆಕ್ಚುಲಿ ಇವತ್ತು ಆಕಾಶ್ ಚೋಪ್ರಾ ಅವರು ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಈ ವರ್ಷ IPL 2026 ಅಲ್ಲಿ RCB ಟೀಮ್ ಡೆಫಿನೆಟ್ ಆಗಿ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ, ಬಟ್ ಚಾಂಪಿಯನ್ ಆಗಲ್ಲ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಯಾಕೆ ಆಕಾಶ್ ಚೋಪ್ರಾ ಅವರು ಆತರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂದ್ರೆ, ಬ್ಯಾಟಿಂಗ್ ಅಲ್ಲಿ ಒನ್ ಆಫ್ ದಿ ಬೆಸ್ಟ್ ಬ್ಯಾಟಿಂಗ್ ಲೈನಪ್ ಇದೆ, ಆದ್ರೆ ಬಾಲಿಂಗ್ ಬಗ್ಗೆ ನಾವು ಇಲ್ಲಿ ವರಿ ಆಗ್ಲೇಬೇಕು. ಫಸ್ಟ್ ನಾವು ಜಾಶ್ ಹೆಜಲ್ವುಡ್ ಅವರ ಬಗ್ಗೆ ಇಂಜರಿ ಕನ್ಸರ್ನ್. ಹೆಜಲ್ವುಡ್ ಬಗ್ಗೆ ಯಾವುದೇ ರೀತಿಯಾದ ಕ್ಲಾರಿಟಿ ಸ್ಟಿಲ್ ಸಿಕ್ಕಿಲ್ಲ. ನಿನ್ನೆ ಮೊಹಮ್ಮದ್ ಬೊಬ್ಡರ್ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅವರು ಸ್ಟಿಲ್ ರಿಹಾಬ್ ಅಲ್ಲಿದ್ದಾರೆ. ಸೋನು
ನಾವು ಹೋಪ್ ಮಾಡ್ತೀವಿ ಅವರು RCB ಕ್ಯಾಂಪ್ ಅಲ್ಲಿ ಸೂನ್ ಜಾಯ್ನ್ ಆಗ್ತಾರೆ. ಸೊ ಇದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿಯಾದ ಕ್ಲಾರಿಫಿಕೇಶನ್ ಸಿಕ್ಕಿಲ್ಲ. ಈಗ ವಿತೌಟ್ ಜಾಶ್ ಹೆಜಲ್ವುಡ್ ಇಲ್ಲಪ್ಪ ಅಂದ್ರೆ ನಾವು ಚಾಂಪಿಯನ್ ಆಗೋದು ಆಲ್ಮೋಸ್ಟ್ ಒಂದು 25% ಕಡಿಮೆ ಆಗುತ್ತೆ. ಯಾಕಂದ್ರೆ ಒನ್ ಆಫ್ ದಿ ಬೆಸ್ಟ್ ಬೌಲರ್ ಸದ್ಯ ಇರುವಂತಹ ಬೌಲರ್ ಅಲ್ಲಿ. ಈಗ ಅವರು ಗೊತ್ತಿಲ್ಲ ಎಷ್ಟು ಮ್ಯಾಚ್ ಅಲ್ಲಿ ಅನ್ಅವೈಲೇಬಲ್ ಇದ್ದಾರೆ ಗೊತ್ತಿಲ್ಲ. ಸದ್ಯ ರಿಪೋರ್ಟ್ಸ್ ಪ್ರಕಾರ ಒಂದು 2 ಮ್ಯಾಚ್ ಇಂದ ಅನ್ಅವೈಲೇಬಲ್ ಇದ್ದಾರೆ ಒಂದು ಇನ್ಫಾರ್ಮೇಶನ್ ಇದೆ. ಸೊ ವಿತೌಟ್ ಜಾಶ್ ಹೆಜಲ್ವುಡ್ ಇಂದ RCB ಟೀಮ್ ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ನಮಗೆ ಐಡಿಯಾ ಇಲ್ಲ. ಲಾಸ್ಟ್ ವರ್ಷ IPL 2025 ಅಲ್ಲಿ ವಿತೌಟ್ ಜಾಶ್ ಹೆಜಲ್ವುಡ್ ಇಲ್ದೇನೆ ಅಂತ ಪರಿ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿಲ್ಲ ಬಾಲಿಂಗ್ ಇಂದ. ಸೊ ಎಕ್ಸಾಕ್ಟ್ಲಿ ಅದೇ ಟೈಪ್ ಆಫ್ ಪರ್ಫಾರ್ಮೆನ್ಸ್ ಈ ಸಲ ಕೂಡ ಸಿಗುತ್ತೆ. ಅವರ ಪ್ಲೇಸ್ ಅಲ್ಲಿ ಜಾಕೋಬ್ ಡಫಿಯವರು ಇಂಡಿಯನ್ ಕಂಡೀಷನ್ ಸರಿಯಾಗಿ ಗೊತ್ತಿಲ್ಲ, ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಮತ್ತು ಅಲ್ಲಿ IPL 2026 ಇಂದ ಔಟ್ ಆಗಿದ್ದಾರೆ ಲಾಸ್ಟ್ ವರ್ಷ ಮತ್ತು IPL 2024 ಅಲ್ಲಿ ಬಾಲಿಂಗ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಕೊಟ್ಟಿದ್ರು. ಈಗ ಅವರು ಕೂಡ ಔಟ್ ಆಗಿದ್ದಾರೆ. ಸದ್ಯ ಇರೋದು ಒಂದು ಜಾಕೋಬ್ ಡಫಿ ಮತ್ತು ಮಂಗೇಶ್ ಯಾದವ್ ಅವರ ಬಗ್ಗೆ ಹೇಳಬೇಕಾದ್ರೆ ಲಾಸ್ಟ್ IPL 2026 ಆ ಒಂದು ಮಿನಿ ಆಕ್ಷನ್ ಮುಂಚೆ RCB ಮ್ಯಾನೇಜ್ಮೆಂಟ್ ಮಂಗೇಶ್ ಯಾದವ್ಗೆ ಟ್ರಯಲ್ಸ್ ಗೆ ಇನ್ವೈಟ್ ಮಾಡಿದ್ರು. ಈ ಒಂದು ಟ್ರಯಲ್ಸ್ ಅಲ್ಲಿ ಪವರ್ ಪ್ಲೇ ಬಾಲಿಂಗು ಮತ್ತು 10 ಓವರ್ನೇ ಬಾಲಿಂಗು ಮತ್ತು 14ನೇ ಓವರ್ನೇ ಬಾಲಿಂಗು ಮತ್ತು 18, 19ನೇ ಓವರ್ ಯಾವ ರೀತಿಯ ಬಾಲಿಂಗ್ ಆಗ್ತಾ ಇದ್ದಾರೆ ದಿನೇಶ್ ಕಾರ್ತಿಕ್ ಅವರು ಚೆಕ್ ಮಾಡಿದರೆ ಒಳ್ಳೆ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೇ ಒಂದು ಪರ್ಫಾರ್ಮೆನ್ಸ್ ಇಂದ RCB ಮ್ಯಾನೇಜ್ಮೆಂಟ್ ಬರೋಬ್ಬರಿ 5.2 ಕೋಟಿ ಕೊಟ್ಟು ಬೈ ಮಾಡಿದ್ದಾರೆ. ಸೊ ಇಂಟ್ರೆಸ್ಟಿಂಗ್ಲಿ RCB ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಇಂಪ್ರೆಸ್ ಮಾಡಿದರೆ ಮಂಗೇಶ್ ಯಾದವ್. ಈಗ ಈ ಒಂದು ಬಿಗ್ ಟೂರ್ನಮೆಂಟ್ ಅಲ್ಲಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಮಂಗೇಶ್ ಯಾದವ್. ಏನಾದ್ರು ಮಂಗೇಶ್ ಯಾದವ್ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ರೆ ಡೆಫಿನೆಟ್ ಆಗಿ RCB ಟೀಮ್ ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋದು 100% ಕನ್ಫರ್ಮ್. ಆದ್ರೆ ಹೆಂಗ ಅಪ್ರೋಚ್ ಮಾಡ್ತಾರೆ ಮಂಗೇಶ್ ಯಾದವ್ ಅದು ಇಂಟ್ರೆಸ್ಟಿಂಗ್ ಪಾಯಿಂಟ್. ಅಲ್ಲಿ ಡೊಮೆಸ್ಟಿಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಈ ಟೂರ್ನಮೆಂಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ಲಿ ಅಂತೇಳಿ ಸಾಕಷ್ಟು RCB ಫ್ಯಾನ್ಸ್ ಹೋಪ್ ಮಾಡ್ತಾ ಇದ್ದಾರೆ. ಈಗ ಡಫಿ ಕೂಡ ಅಷ್ಟೇ ಸೇಮ್ ವರ್ಸ್ಟ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ನಮಗೆ ಇಷ್ಟಕ್ಕೆ IPL 2026 ಸ್ಟಾರ್ಟ್ ಆದಾಗ ನಮಗೆ ಗೊತ್ತಾಗುತ್ತೆ ಇಷ್ಟಕ್ಕೆ ಡಫಿ ಮಂಗೇಶ್ ಯಾದವ್ ಯಾವ ರೀತಿ ಬಾಲಿಂಗ್ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ ಅಂತೇಳಿ. ನೀವಂತ ತುಷಾರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಈ ಒಂದು ಹೊಸ ಬಾಲಿಂಗ್ ಯೂನಿಟ್ ಇರೋದ್ರಿಂದ ಅಲ್ಲಿ ಸಾಕಷ್ಟು ಎಕ್ಸ್ಪರ್ಟ್ಸ್ ಥಿಂಕ್ ಮಾಡ್ತಿದ್ರೆ ಲಾಸ್ಟ್ ವರ್ಷ ಇರುವಂತಹ ಬಾಲಿಂಗ್ ಅಟ್ಯಾಕು ಈ ಸಲ RCB ಟೀಮ್ ಅಲ್ಲಿ ಇಲ್ಲ. ಸೊ ಇದೇ ಒಂದು ರೀಸನ್ ಮೇಲೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಎಸ್ಪೆಷಲಿ ಆಕಾಶ್ ಚೋಪ್ರಾ ಅವರು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತೆ ಆದ್ರೆ ಚಾಂಪಿಯನ್ ಆಗೋ ಮಾತೇ ಇಲ್ಲ ಅಂತ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ನೋಡೋಣ ಎಷ್ಟಕ್ಕೆ RCB ಟೀಮು ಯಾವ ರೀತಿ ಪರ್ಫಾರ್ಮೆನ್ಸ್ ನ ಕೊಡುತ್ತೆ ಅಂತ ಹೇಳಿ. ಪ್ರತಿಯೊಬ್ಬ RCB ಫ್ಯಾನ್ಸ್ ಅಷ್ಟೆಲ್ಲ ಪ್ರತಿಯೊಬ್ಬ IPL ಫ್ಯಾನ್ಸ್ ನಿಮ್ಮ ಪ್ರಕಾರ ಈ ವರ್ಷ IPL 2026 ಅಲ್ಲಿ RCB ಟೀಮು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗುತ್ತಾ ಅಥವಾ ಇಲ್ಲ ಅಂತೇಳಿ ಪ್ರತಿಯೊಬ್ರು ಕಮೆಂಟ್ಸ್ ಮಾಡಿ ನೋಡಮ್ಮ. ಯಾರೆಲ್ಲ IPL ಫ್ಯಾನ್ಸ್ ಯಾವ ರೀತಿ ಕಮೆಂಟ್ಸ್ ಮಾಡ್ತೀರಾ ಅಂತೇಳಿ ಬೇಗ ಕಮೆಂಟ್ಸ್ ಮಾಡಿ. ನಿಮ್ಮ ಕಮೆಂಟ್ಸ್ಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಇದು ಸದ್ಯ ಇರುವಂತಹ ಇನ್ಫಾರ್ಮೇಶನ್. ಐ ಹೋಪ್ ಈ ಒಂದು ಇನ್ಫಾರ್ಮೇಶನ್ ಪ್ರತಿಯೊಬ್ಬ IPL ಫ್ಯಾನ್ಸ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟಾದ್ರೆ ಬೇಗ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಯಾರಾಗಿಲ್ಲ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.